ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೊತ್ತಿಲ್ಲ ಈ ವಿಡಿಯೋನ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ ಅಥವಾ ಈವ್ನಿಂಗ್ ಅಂತ. ಬಿಕಾಸ್ ಯಾಕೆ ಅಂತಂದರೆ ಇವಾಗ ತಾನೇ ವರ್ಕಿಗೆಲ್ಲ ಹೋಗಿ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಆ್ಯಂಡ್ ಇನ್ನೂ ಸ್ವಲ್ಪ ಹೆಡೇಕ್ ಹಂಗೆ ಇದೆ. ಆ್ಯಂಡ್ ಲಾಸ್ಟ್ ಮಂತಲ್ಲಿ ನಾನು 9th ನಾನು ಲಾಸ್ಟ್ ಮೇಕಪ್ ವರ್ಕ್ದು ಅಂದ್ಕೊಂಡಿದ್ದೆ ಈ ವರ್ಷ ಏನಾದರೂ ಸ್ವಲ್ಪ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡು ವೀಡಿಯೋಸ್ ಮಾಡಬೇಕು ಅಂತ. ಅದು ಅಪ್ಡೇಟ್ ಮಾಡಿದ ಮೇಲೆ ತುಂಬ ಆರ್ಡರ್ಸ್ಗಳಿಗೆ ಹೋಗಿದ್ದೀನಿ. ನಂಗೆ ವೀಡಿಯೋ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯೂಟ್ಯೂಬ್ದು. ಆದಷ್ಟು ಕೆಲವೊಂದನ್ನು ಶಾರ್ಟಲ್ಲಿ ಹಾಕಿದ್ದೀನಿ. ಆ್ಯಂಡ್ ಅಪ್ಡೇಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಮಾಡೋವಂಥ ಒಂದು ಟಾಪಿಕ್ ಬಂದುಬಿಟ್ಟು ನನಗೆ ತುಂಬಾ ನೀವು ನೋಡ್ಬೋದು ಪಿಂಪಲ್ಸ್ಗಳನ್ನ ಆ್ಯಂಡ್ ಪಿಂಪಲ್ ಮಾರ್ಕ್ಸ್ ಎಲ್ಲ ಇತ್ತು. ಆ್ಯಂಡ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ನಾನು ಒಂದು ಸೆರಮ್ನ ರೀಸೆಂಟಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ರಿವ್ಯೂ ತುಂಬ ಚೆನ್ನಾಗಿ ನನಗೆ ಅನ್ನಿಸ್ತಾ ಇದೆ ಅದ್ರ ವಿಸಿಬಲ್ ರಿಸಲ್ಟ್. ಸೊ ಹಾಗಾಗಿ ನಿಮಗೂ ತಿಳಿಸ್ಕೊಡೋಣ ಅಂತ. ತುಂಬ ಯಾರೆಲ್ಲ ಪಿಂಪಲ್ಸ್ ಆ್ಯಂಡ್ ಪಿಂಪಲ್ ಮಾರ್ಕ್ಸ್ಗಳಿಂದ ತುಂಬ ಸಫರ್ ಪಡ್ತಾ ಇದ್ದೀರಾ ಅಂಥವ್ರಿಗೆ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅದನ್ನು ರಿವ್ಯೂ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಪಾಪು ಮಲಗಿದ್ದಾನೆ. ನಾನು ಇವತ್ತು ಒಂದು ಆರ್ಡರ್ ಇತ್ತು, ಮುಗಿಸ್ಕೊಂಬಂದೆ. ತುಂಬ ಇನ್ನೂ ಹೆಡ್ಡೇಕ್ ಇದೆ. ಬಿಕಾಸ್ ಇವಾಗ ಬಿಸಿಲಲ್ವ ತುಂಬಾ, ನನಗೂ ಬಾಡಿ ಹೀಟ್ ತುಂಬ. ಸೊ ಹಾಗಾಗಿ ಇವಾಗ ಸ್ವಲ್ಪ ಹೆಡ್ಡೇಕ್ ಆಗ್ತಾಯಿದೆ. ಪಾಪು ಇದ್ದಾಳು ಅಷ್ಟರಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ತಡ ಮಾಡಲ್ಲ. ಆ್ಯಂಡ್ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಾನು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಪ್ರತಿ ಸತಿ ಹೇಳ್ತೀನಿ, ಬಟ್ ಆಗ್ತಾಯಿಲ್ಲ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಹಿಮಾಲಯ ಅವರ ಒಂದು ನೀಮ್ ಸೆರಮ್ ನಾನು ರೀಸೆಂಟಾಗಿ ಯೂಸ್ ಮಾಡ್ತಿರುವಂಥದ್ದು. ಇದು ಬಂದುಬಿಟ್ಟು ನನಗೆ ಪ್ರಮೋಷನಲ್ಲಿ ಸಿಕ್ಕಿರುವಂತಹ ಒಂದು ಪ್ರಾಡಕ್ಟ್. ಆ್ಯಂಡ್ ತುಂಬಾ ಚೆನ್ನಾಗಿದೆ. ನಾನಂತೂ ತುಂಬಾ ಯೂಸ್ ಮಾಡೋಕ್ಕಿದ್ಮೇಲೆ ಖುಷಿ ಪಟ್ಟಿದ್ದೀನಿ. ಯಾಕೆ ಅಂತಂದರೆ ನನಗೂ ತುಂಬ ಪಿಂಪಲ್ ಮಾರ್ಕ್ಸ್ ಎಲ್ಲ ಇತ್ತು. ಒಂದೊಂದು ದಿನ ಸ್ಕಿಪ್ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ರೆಗ್ಯುಲರಾಗಿ ಯಾವುದನ್ನು ಟ್ರೈ ಮಾಡಲ್ಲ, ತೊಗೊಳ್ತೀನಿ ಬಟ್ ಟ್ರೈ ಮಾಡಲ್ಲ. ಹಾಗಾಗಿ ಬಟ್ ನಾನು ಯೂಸ್ ಮಾಡಿರೋ ಡೇಸಲ್ಲಿ ನಂಗೆ ವಿಸಿಬಲ್ ರಿಸಲ್ಟ್ ಅದು ಖಂಡಿತ ಇದೆ. ಅದಕ್ಕೋಸ್ಕರ ನಿಮಗೂ ತಿಳಿಸ್ಕೊಳ್ಳೋಣ ಅಂತ. ಸೊ ಪ್ಯಾಕೇಜಿಂಗ್ ಬಂದುಬಿಟ್ಟು ಈ ರೀತಿ. ಆ್ಯಂಡ್ ಇದು ಪ್ರೈಸ್ ಬಂದುಬಿಟ್ಟು ಹೇಳ್ಬಿಡ್ತೀನಿ, 499 rupees. ಹಿಮಾಲಯ ಸಿನ್ಸ್ 1930 ಪ್ಯೂರಿಫೈಯಿಂಗ್ ನೀಮ್ ಫೇಸ್ ಸೆರಮ್. ಇದು ರೆಡ್ಯೂಸ್ ಪಿಂಪಲ್ ಆ್ಯಂಡ್ ಪಿಂಪಲ್ ಮಾರ್ಕ್ಸ್ ಇನ್ 1 week ಅಂತ ಇದೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ ಇದೆ ಅಂದರೆ 12.2% ನೀಮ್ ಎಕ್ಸ್ಟ್ರಾಕ್ಟ್ ಇದೆ, ಸಿಕ್ಕಾ ಎಕ್ಸ್ಟ್ರಾಕ್ಟ್ ಇದೆ, ನ್ಯಾಚುರಲ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ. ಸೊ ನಾನು ಲಾಸ್ಟ್ ಟೈಮ್ ವಿಟಮಿನ್ ಸಿ ಸೆರಮ್ದು ತೊಗೊಂಡಿದ್ದೆ, ಪಿಲಿಯಮ್ದು. ಅದು ಹಚ್ಚಿದಾಗ ನಂಗೆ ಸ್ವಲ್ಪ ಏನೋ ಅಂದರೆ ಬ್ರೇಕ್ಔಟ್ಸ್ ಥರದ್ದೆಲ್ಲ ಆಯಿತು. ಆ್ಯಂಡ್ ನಾನು ಅಗೇನ್ ಸರ್ಚ್ ಮಾಡಿಲ್ಲ ತಿಳ್ಕೊಂಡಾಗ ಪಿಂಪಲ್ಸ್ ಆ್ಯಂಡ್ ತುಂಬ ಆಯಿಲಿ ಸ್ಕಿನ್ನು, ಪಿಂಪಲ್ಸ್ ಆ್ಯಂಟ್ನಿ ಇರೋವಂಥವ್ರಿಗೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂತಹ ಒಂದು ಇಂಗ್ರೀಡಿಯೆಂಟ್ಸು ತುಂಬ ಬೆಸ್ಟ್ ಪ್ರಾಡಕ್ಟ್ಸ್ಗಳು ಅದು ಇನ್ಕ್ಲೂಡ್ ಇರೋದು. ಆ್ಯಂಡ್ ಸ್ಯಾಲಿಸಿಲಿಕ್ ಆ್ಯಸಿಡ್ ತುಂಬಾ ಪಿಂಪಲ್ಸ್ ಮಾರ್ಕ್ ಮೇಲೆ ಚೆನ್ನಾಗಿ ಫೈಟ್ ಮಾಡುತ್ತೆ. ಆ್ಯಂಡ್ ಇದು ಗುಡ್ನೆಸ್ ಆಫ್ 5 parts ಆಫ್ ನೀಮ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಕ್ಲಿನಿಕಲಿ ಟೆಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೇ ಈ ಪ್ರಾಡಕ್ಟ್ ಅಲ್ಲಿ ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಇನ್ಫ್ಲಮೇಟರಿ, ರೆಡ್ಯೂಸಸ್ ಮಾರ್ಕ್ಸ್, ಸೀಬಮ್ ರಿಡಕ್ಷನ್ ಮೀನ್ಸ್ ನಮಗೆ ತುಂಬ ಆಯಿಲ್ ಏನು ಫಾರ್ಮ್ ಆಗ್ತಾಯಿರುತ್ತೆ ನಮ್ಮ ಫೇಸಲ್ಲಿ, ಆ ಸೀಬಮ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ರೆಜುವನೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು 10% ನೀಮ್ ಇದೆ, 2% ನ್ಯಾಚುರಲ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ. ಆ್ಯಂಡ್ ಒರಿಜಿನಲ್ ಸೋರ್ಸಸ್ ಸಿಕ್ಕಾ. ಅಂದರೆ ಏನೆಲ್ಲ ಎಲ್ಪ್ ಆಗುತ್ತೆ ಈ ಇಂಗ್ರೀಡಿಯೆಂಟ್ಸ್ಗಳಿಂದ ಅಂತ ಫಸ್ಟು ತಿಳಿಸ್ಕೊಡ್ತೀನಿ. ಆನಂತರ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ, ಯಾವ ರೀತಿ ರೂಟೀನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ 10% ನೀಮ್ ಇರೋದ್ರಿಂದ ಟಾರ್ಗೆಟ್ಸ್ ಆ್ಯಕ್ನಿ ಕಾಸಿಂಗ್ ಬ್ಯಾಕ್ಟೀರಿಯಾ ಆ್ಯಂಡ್ ಇಂಪ್ರೂವ್ ಸ್ಕಿನ್ ಹೆಲ್ತ್. ಅಂದರೆ ನಮಗೆ ಪಿಂಪಲ್ಸ್ ಆಗೋದಕ್ಕೆ, ಆ್ಯಕ್ನಿ ಆಗೋದಕ್ಕೆ ಒಂದು ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಥರದ ಇಶ್ಯೂ ಇಂದಲೇ ಅಲ್ವಾ. ಸೊ ಅದನ್ನು ಇದು ಟಾರ್ಗೆಟ್ ಮಾಡಿ ರಿಡಕ್ಷನ್ ಮಾಡುತ್ತೆ. ಆ್ಯಂಡ್ 2% ನ್ಯಾಚುರಲ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಜೆಂಟ್ಲಿ ಎಕ್ಸ್ಫೋಲಿಯೇಟ್ ಡೆಡ್ ಸ್ಕಿನ್ ಸೆಲ್ಸ್ ಆ್ಯಂಡ್ ಕೀಪ್ಸ್ ಪೋರ್ಸ್ ಕ್ಲಿಯರ್, ರೆಡ್ಯೂಸಿಂಗ್ ಬ್ರೇಕ್ಔಟ್ಸ್ ಆಗುವಂಥದ್ದು ಈ ಪಿಂಪಲ್ ಆದಾಗ ಅಥವಾ ತುಂಬಾ ಪೋರ್ಸ್ ಇರೋದ್ರಿಂದ ಆಯಿಲ್ ಸಿಬಮ್ ಪ್ರೊಡಕ್ಷನ್ ಎಲ್ಲ ಆಗುತ್ತಲ್ಲ, ಸೊ ಅದನ್ನು ಕಮ್ಮಿ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಸಿಕ್ಕಾದು ಬಂದುಬಿಟ್ಟು ಸೂತನ್ಸ್ ರೆಡ್ನೆಸ್ ಆ್ಯಂಡ್ ಲೈಟನ್ಸ್ ಪೋಸ್ಟ್ ಆ್ಯಂಕ್ನಿ ಮಾರ್ಕ್ಸ್. ಆ್ಯಂಕ್ನಿ ಅಥವಾ ಪಿಂಪಲ್ ಪೋಸ್ಟ್ ಮಾರ್ಕ್ಸ್ ಅಂತಂದರೆ ನಿಮ್ಮದು ಓಲ್ಡ್ ಆ್ಯಂಕ್ನಿ ಅಥವಾ ಪಿಂಪಲ್ ಮಾರ್ಕ್ಸ್ ಇರ್ಬೋದು, ಅಥವಾ ಮುಂದೆ ಆಗೋ ಥರದ್ದನ್ನೆಲ್ಲ ಇದು ಕಾಪಾಡುತ್ತೆ ಅಂತ. ಆ್ಯಂಡ್ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ಡೈಲಿ ನೀವು 2 times ಯೂಸ್ ಮಾಡಬೇಕು, ಮಾರ್ನಿಂಗ್ ಆ್ಯಂಡ್ ನೈಟ್ ಟೈಮಲ್ಲಿ. ಆ್ಯಂಡ್ ಇದು ಗ್ರೇಟ್ ಫಾರ್ ಆಯಿಲಿ ಪಿಂಪಲ್ ಪ್ರೋನ್ ಆ್ಯಂಕ್ನಿ ಪ್ರೋನ್ ಸ್ಕಿನ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತಲೂ ತಿಳಿಸ್ಕೊಡ್ತೀನಿ. ಸೊ ಇವಾಗ ಓಪನ್ ಮಾಡೋಣ ಪ್ಯಾಕೇಜಿಂಗು. ತುಂಬ ಚೆನ್ನಾಗಿದೆ, ಟ್ರಸ್ಟ್ ಮಾಡ್ಬೋದು. ಇದು ಬಂದುಬಿಟ್ಟು ನೀಮ್ ಎಕ್ಸ್ಟ್ರಾಕ್ಟಿಂದ
ಇದು ಕ್ವಾಂಟಿಟಿ ಬಂದುಬಿಟ್ಟು 30 ml ಇರುತ್ತೆ. ಸೊ ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ, ಅಂದರೆ ಮಾರ್ನಿಂಗ್ ಯೂಸ್ ಮಾಡಿದ್ದು, ಫೇಸ್ ಏನು ವಾಶ್ ಮಾಡಿಲ್ಲ. ನಿಮ್ಗೆ ತೋರಿಸೋದಕ್ಕೆ ಇದ್ರ ಮೇಲೂ ಹಾಕ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಹಾಗಾಗಿ ಇವಾಗ ಫೇಸ್ ಸೆರಮ್ ಈ ರೀತಿ ಬರುತ್ತೆ, ಡ್ರಾಪರಲ್ಲಿ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ಇದೆ ಅಂತ. ಈ ರೀತಿ. ಬಟ್ ನನಗೇನು ಖುಷಿ ಆಯಿತು ಅಂದರೆ, ನಿಮ್ಮದು ಆಲ್ಮೋಸ್ಟ್ ನಾವು ರೆಗ್ಯುಲರಾಗಿ ನ್ಯಾಚುರಲ್ ನೀಮ್ ಯೂಸ್ ಮಾಡಿದ್ರೂ ಪಿಂಪಲ್ಸ್ ಕಮ್ಮಿ ಆಗುತ್ತೆ. ಬಟ್ ನಾವೇನು ಮಾಡ್ತೀವಿ ಅಂದರೆ, ನ್ಯಾಚುರಲ್ ಸಿಕ್ಕಿದ್ರೂ ಡೈಲಿ ಅಥವಾ ನಮ್ಗೆ ಬೇಕು ಅಂದಾಗ ತೊಗೊಂಬರೋಕ್ಕಾಗಲ್ಲ, ಕೆಲವೊಬ್ಬರಿಗೆ ತಂದು ಕೊಡೋಕ್ಕೆ ಹೆಲ್ಪ್ ಮಾಡೋವಂಥವ್ರು ಇರೋಲ್ಲ ಮನೇಲಿ. ಆ್ಯಂಡ್ ನಾವು ಅದನ್ನೆಲ್ಲ ಸ್ವಲ್ಪ ನೆಗ್ಲೆಕ್ಟ್, ತುಂಬ ಈಸಿಯಾಗಿ ಸಿಕ್ಕಿದ್ರೂ ಯೂಸ್ ಮಾಡ್ಕೊಳ್ಳೋ ಪೇಷನ್ಸ್ ನಮ್ಮ ಈಗಿನ ಕಾಲ ಜನ್ರೇಷನ್ ಅವ್ರಿಗೆ ಇಲ್ಲವೇ ಇಲ್ಲ. ಹಾಗಾಗಿ ಇದೆಲ್ಲನೂ ಅದು ಡ್ಯೂಪ್ಸ್ ಅಷ್ಟೇ. ಡ್ಯೂಪ್ಸ್ ಮೀನ್ಸ್ ಅದು ನ್ಯಾಚುರಲಾಗಿ ತೊಗೊಂಬಂದು ನಾವು ಮಾಡ್ಕೊಬೇಕು. ಇದು ಸ್ವಲ್ಪ ದಿನ ಪ್ರಿಸರ್ವೇಟಿವ್ ಮಾಡೋಂಗೆ ಕೊಟ್ಟಿರ್ತಾರೆ ಮಾಡಿಬಿಟ್ಟು. ಬಟ್ ಚೆನ್ನಾಗಿದೆ. ಈ ರೀತಿ ಟ್ಯೂಬಲ್ಲಿ ಬರುತ್ತೆ. ಇದನ್ನು ಒಂದು 3-4 ಡ್ರಾಪ್ ಅಷ್ಟು ತೊಗೊಂಡು, ನಾನು ಆ್ಯಕ್ಚುಲಿ ಪಿಂಪಲ್ ಮಾರ್ಕ್ಸ್ ಇರೋದ್ರಿಗೆ ಮಾತ್ರ ಅಲ್ಲ, ಆಲ್ ಓವರ್ ಫೇಸ್ಗೆ ಇದನ್ನು ಅಪ್ಲೈ ಮಾಡ್ತೀನಿ. ಸೈಡ್ ಎಫೆಕ್ಟ್ಸ್ ಅಂತೂ ಏನಿಲ್ಲ. ಆ್ಯಂಡ್ ಇದನ್ನು ಅಪ್ಲೈ ಮಾಡುವಾಗ ನಿಮ್ಮ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಮ ಹ್ಯಾಂಡ್ಸು ಫಿಂಗರ್ಸ್ಗಳನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಸೊ ಗ್ಲಾಸ್ ಬುಟ್ಟಲ್ಲಿ ಅದನ್ನು ಹುಷಾರಾಗಿ ತಿನ್ನಬೇಕು. ಈ ರೀತಿ ನಾನು ನೀಟಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ, ಯೂಸ್ ಮಾಡಿ. ಯಾರು ಅಂದರೆ ಪಿಂಪಲ್ ಮಾರ್ಕ್ಸ್ ಪ್ರಾಬ್ಲಮ್ ಇದೆ ಅನ್ನೋರು ದಯವಿಟ್ಟು ಯೂಸ್ ಮಾಡಿ ನೋಡಿ, ನೀವೇ ರಿಸಲ್ಟ್ ತಿಳಿಸ್ತೀರಾ. ಯಾಕೆಂದರೆ ನಾನು ಆಲ್ಮೋಸ್ಟ್ ವೀಡಿಯೋಸ್ಗಳನ್ನ ರೆಗ್ಯುಲರಾಗಿ ಹಾಕೋದಕ್ಕಿಂತ ಒಂದು ಇನ್ಫಾರ್ಮೇಟಿವ್ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವೀಡಿಯೋಸ್ ನೋಡೋರಿಗೆ ಏನಾದರೂ ಯೂಸ್ ಆಗಬೇಕು ಆ ವೀಡಿಯೋಯಿಂದ ಅಂತಲೇ ವೀಡಿಯೋ ಮಾಡೋವಂಥದ್ದು. ಹಾಗಾಗಿ ಇದು ರಿಸಲ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ನೀಮ್ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗಾಗಲಿ ಹೇರ್ಗಾಗಲಿ. ಸೊ ಹಾಗಾಗಿ ನಾನು ಇದನ್ನು ಪ್ರಮೋಷನಿಗೆ ಬಂದ್ರೂ ಪರ್ಸ್ನಲ್ಗೆ ಯೂಸ್ ಮಾಡಬೇಕು ಅಂತಲೇ ಮಾಡಿದ್ದು. ಬಿಕಾಸ್ ನನಗೂ ನನ್ನ ಫೇಸಲ್ಲಿ ನೋಡ್ಬೋದು, ದೂರಕ್ಕೆ ಗೊತ್ತಾಗಲ್ಲ ಅಂದರೂ ನಿಯರಲ್ಲಿ ನೋಡಿದಾಗ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತ ಏನಿಲ್ಲ. ಹಾಗಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಒಂದೊಂದು ದಿನ ಸ್ಕಿಪ್ ಆಗುತ್ತೆ, ಬಿಕಾಸ್ ಪಾಪುನ ಸ್ವಲ್ಪ ನೈಟ್ ಟೈಮಲ್ಲಿ ತುಂಬ ರಕ್ಲೈನ್ ಮಾಡ್ತಿರ್ತಾನೆ. ಆ ಟೈಮ್ಗೂ ಸ್ವಲ್ಪ ಮರ್ತೋಗುತ್ತೆ, ಅಥವಾ ಟಯರ್ಡ್ನೆಸ್ ಇರುತ್ತೆ ವರ್ಕಿಗೆಲ್ಲ ಹೋಗಿ ಬಂದಾಗ, ಟ್ರಾವೆಲಿಂಗು. ಸೊ ಹಾಗಾಗಿ ಈಗ ಒಂದು 3-4 ಡ್ರಾಪ್ಸ್ ಹಾಕ್ಕೊಂಡು ನೀಟಾಗಿ ನಿಮ್ಮ ಫೇಸ್ಗೆ ಈ ರೀತಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಒಂದು ಕಂಪ್ಲೀಟಾಗಿ, ತುಂಬ ಹಾರ್ಶ್ ಆಗಲ್ಲ, ಮಸಾಜ್ ಕೊಡಬೇಕು. ಆ್ಯಂಡ್ ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನೀವು ಬೇಕಾದರೆ ಈ ಸೆರಮ್ ಮೇಲೆ ಮಾಯ್ಶ್ಚರೈಸರು ಹಚ್ಕೊಬೋದು, ಸನ್ಸ್ಕ್ರೀನು ಹಚ್ಕೊಬೋದು. ಯಾವ ರೀತಿ ಪ್ರಾಬ್ಲಮ್ ಅಂತೂ ಆಗೋಲ್ಲ. ನಾನು ಬೆಳಗಿನ ಹೊತ್ತು ಆಲ್ಮೋಸ್ಟ್ ಸ್ಕಿಪ್ ಮಾಡ್ತೀನಲ್ಲ ಅಂತ ಡೈಲಿ ಫೇಸ್ ವಾಶ್ ಆದ ತಕ್ಷಣವೇ ಅಪ್ಲೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದ್ರ ಮೇಲೆ ಮಾಯ್ಶ್ಚರೈಸರ್ ಅಥವಾ ಡೈರೆಕ್ಟ್ ಸನ್ಸ್ಕ್ರೀನ್ ಸ್ಪ್ರೇ ಹೊಡ್ಕೊಂಡು ಹೋಗ್ಬಿಡ್ತೀನಿ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ, ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನನಗಂತೂ ಸಿಕ್ತು. ಸೊ ನಂಗೆ ಖುಷಿನೇ ಆಯಿತು ಆ್ಯಕ್ಚುಲಿ. ಇದು ಪ್ರಮೋಷನ್ಗೂ ಬಂತು. ಆ್ಯಂಡ್ ನನಗೆ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇತ್ತು, ಅದೇ ಪ್ರಾಬ್ಲಮ್ಗೆ ಇದು ತುಂಬಾ ಯೂಸ್ ಆಯಿತು. ತುಂಬ ಜನಕ್ಕೆ ಬಂದಿದೆ ಇದು. ನನಗಂತೂ ತುಂಬ ಖುಷಿ ಆಯಿತು. ವರ್ತ್ ಹಿಂಗೆ $499 ಆರಾಮಾಗಿ ತೊಗೊಂಡು ನಿಮ್ಮ ಓಲ್ಡ್ ಪಿಂಪಲ್ ಮಾರ್ಕ್ಸ್, ಆ್ಯಕ್ನಿ ಮಾರ್ಕ್ಸ್ ಇರ್ಬೋದು, ಆ್ಯಂಡ್ ತುಂಬಾ ಸಿಬಮ್ ಪ್ರೊಡಕ್ಷನ್ ಇದ್ದರೆ ಪಿಂಪಲ್ ಕಾಸಿಂಗ್ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲದಕ್ಕೂ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇದು ನ್ಯೂ ಲಾಂಚ್ ಆಗಿರೋವಂಥದ್ದು ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ. ಯಾರೆಲ್ಲ ಪಿಂಪಲ್ಸ್ ಆ್ಯಂಡ್ ಆ್ಯಕ್ನಿ ಪ್ರೋನ್ ಸ್ಕಿನ್ ಇದ್ದೀರಾ, ಬೇಗ ಹೋಗಿ ಬೈ ಮಾಡಿಕೊಂಡು ಯೂಸ್ ಮಾಡಿ. ಖಂಡಿತ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಸಮ್ ಹೌ ಹೇಗಿರುತ್ತೆ ಅಂದರೆ, ನಾನು ವರ್ಕಿಗೆಲ್ಲ ಟ್ರಾವೆಲ್ ಮಾಡ್ತಿರ್ತೀನಿ ಆ್ಯಂಡ್ ತುಂಬ ಯೂಟ್ಯೂಬ್ದು ಚೆಕ್ ಮಾಡಿಲ್ಲ ಅಂದಷ್ಟೇ ನಾನು ರಿಪ್ಲೈ ಕೊಟ್ಟಿರಲ್ಲ. ಯಾರು ಬೇಜಾರು ಮಾಡ್ಕೊಂಡು ಖಂಡಿತ ರಿಪ್ಲೈ ಮಾಡ್ತೀನಿ. ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡಿದ್ದೀನಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಕೆಲವೊಂದಕ್ಕೆ ಮಿಸ್ ಆಗಿರುತ್ತೆ ಅಷ್ಟೇ. ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕೇರ್ಫುಲ್ಲಾಗಿ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಗ್ಲಾಸ್ ಬಾಟಲ್ ಇದೆ ಆ್ಯಂಡ್ 30 ml ಕ್ವಾಂಟಿಟಿಲಿ ಬರುತ್ತೆ. ನನಗೆ ಈ ಪ್ಯಾಕೇಜಿಗೆ ನೋಡಿದ ತಕ್ಷಣ ಒಂಥರ ಲವ್ ಆದಂಗೆ ಆಗಿಬಿಟ್ಟಿದೆ, ಬಿಕಾಸ್ ಅಷ್ಟು ಚೆನ್ನಾಗಿದೆ. ಬಟ್ ಯೂಸ್ ಮಾಡುವಾಗ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಈ ರೀತಿ ಬರುತ್ತೆ. ಹೋಪ್ ನಿಮಗೆ ಯೂಸ್ ಆಗುತ್ತೆ. ಬೇಗ ಬೈ ಮಾಡ್ಕೊಂಡು ಯೂಸ್ ಮಾಡಿ. ರಿಸಲ್ಟ್ ನೀವೇ ಖಂಡಿತವಾಗ್ಲೂ ರಿಪ್ಲೈಲಿ ತಿಳಿಸ್ತೀರ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ತಿಳಿಸಿ ಯಾರಿಗೇನು ಬಂತು ರಿಸಲ್ಟ್ ಅಂತ. ನಾನು ಆಲ್ಮೋಸ್ಟ್ ನೋಡಿರೋದಕ್ಕಿಂತ ಅಂದರೆ ನಾನು ತುಂಬ ಫೇಸ್ ವಾಶ್ಗಳೆಲ್ಲ ಸಜೆಸ್ಟ್ ಮಾಡಿದ್ದೀನಿ. ಬಟ್ ಪ್ರೆಸೆಂಟಾಗಿ ಹೇಳ್ಬೇಕಂದ್ರೆ ಈ ಥರ ದಿ ಬೆಸ್ಟ್ ಅಂತಲೇ ಹೇಳ್ಬೋದು.
ನೋಡೋಣ, ಯಾರೆಲ್ಲ ಪರ್ಚೇಸ್ ಮಾಡ್ತಿರೋಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ನೋಡೋಣ. ನಂದು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಯೂಟ್ಯೂಬ್ ಜರ್ನಿ. ಬಟ್ ನನಗೆ ಎಷ್ಟೋ ಮಿನಿಮಮ್ 1 ಇಯರ್ ಅಥವಾ 6 ಮಂತ್ಸ್ ವೇಸ್ಟೇ ಮಾಡಿದ್ದೀನಿ. ವೀಡಿಯೋಸ್ ಎಲ್ಲ ಸ್ಕಿಪ್ ಆಗ್ತಾ ಇರುತ್ತೆ, ರೆಗ್ಯುಲರಾಗಿ ಪೋಸ್ಟ್ ಮಾಡೋಕ್ಕಾಗ್ತಿರಲ್ಲ, ಟೈಮ್ ಕೊಡೋಕ್ಕಾಗಿರಲ್ಲ. ಇವತ್ತೂ ಅಷ್ಟೇ ಯಾವುದೇ ರೀತಿ ಸ್ಟ್ಯಾಂಡೆಲ್ಲ ಯೂಸ್ ಮಾಡಿಲ್ಲ. ಅಂದರೆ ಲೈಕ್ ವಿಂಡೋದು ಸರ್ ಬರುತ್ತಲ್ಲ, ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಫೋನ್ ಇಟ್ಕೊಂಡಿದ್ದೀನಿ. ಇವಾಗ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ನಾನು ನ್ಯಾಚುರಲ್ ಲೈಟಲ್ಲೇ ವೀಡಿಯೋ ಮಾಡ್ತಾ ಇರೋದು, ಯಾವುದೇ ರೀತಿ ಲೈಟ್ಸ್ ಹಾಕಿಲ್ಲ. ಹಿಂಗಾದರೂ ನಿಂತ್ಕೊಂಡು ವೀಡಿಯೋ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಅದು ಇಲ್ಲ. ಓಕೆ, ಈ ವಿಡಿಯೋ ಇದಾಗಿತ್ತು. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್.